ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನೀವಿನ್ನು ಸೌತ್ ಅಂಡ್ ಸರ್ಕಲ್ ಕಡೆ ಹೋದ್ರೆ ನಿಮ್ಗೊಂದು ಆಕರ್ಷಣೆ ಕಾದಿದೆ. ಇದರಿಂದ ಗಂಟೆಗೊಂದು ಬಾರಿ ಶಂಖನಾದ ಮೊಳಗುತ್ತೆ. ಇದು ಬಣ್ಣ ಕೂಡ ಬದಲಾಯಿಸುತ್ತೆ. ಅರೆ, ಇದೆಂತ ನೂತನ ಆಕರ್ಷಣೆ ಅಂತೀರಾ? ಬನ್ನಿ ನೋಡೋಣ. ಅಂಬರ ಚುಂಬನ, ಎಷ್ಟೊಂದು ಚಂದದ ಹೆಸರು. ಜಯನಗರದ ಸೌತ್ ಅಂಡ್ ಸರ್ಕಲ್ನಲ್ಲಿ ತಲೆ ಎತ್ತಿರುವ ಈ ಅಂಬರ ಚುಂಬನ ಕ್ಲಾಕ್ ಟವರ್. ಬಿಜೆಪಿ ರಾಷ್ಟ್ರೀಯ ಮುಖಂಡ ಅನಂತಕುಮಾರ್ ಹಾಗೂ ಗೃಹ ಸಚಿವ ಆರ್ ಅಶೋಕ್ ಇವತ್ತು ಗಡಿಯಾರ ಗೋಪುರವನ್ನು ಲೋಕಾರ್ಪಣೆ ಮಾಡಿದರು. ಬೆಂಗಳೂರಿಗೆ ಒಂದು ಹೊಸ ಲ್ಯಾಂಡ್ ಮಾರ್ಕ್ ನಾವು ಸೇರಿಸಿದ್ದೀವಿ. ಆ ಲ್ಯಾಂಡ್ ಮಾರ್ಕು ಸೌತ್ ಅಂಡ್ ಸರ್ಕಲ್ಲಿನ ಅಂಬರ ಚುಂಬನ. ಅತ್ಯಂತ ವಿನೂತನವಾದಂಥ ಒಂದು ಗಡಿಯಾರ. ಇದಕ್ಕೆ ನಾನು ಶುಭ ಹಾರೈಸ್ತಾ ಇದ್ದೇನೆ. ಸ್ವೀಡನ್ ದೇಶದ ಕ್ಲಾಕ್ ಟವರ್ ನೋಡಿ ಈ ಗೋಪುರ ರೆಡಿಯಾಗಿದೆ. ಕಸದ ತೊಟ್ಟಿಯಿದ್ದ ಸ್ಥಳದಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಈ ಕ್ಲಾಕ್ ಟವರ್ ನಿರ್ಮಿಸಿದ್ದಾರೆ. 61 ಅಡಿ ಎತ್ತರದ ಗಡಿಯಾರ ಗೋಪುರ 90 ಲಕ್ಷ ವೆಚ್ಚದಲ್ಲಿ ರೆಡಿಯಾಗಿದೆ. ಇದು ಸೋಲಾರ್ ಪವರ್ನಿಂದ ಕೆಲಸ ಮಾಡುತ್ತೆ. ಗಂಟೆಗೊಮ್ಮೆ ಶಂಖನಾದ ಮೊಳಗಿಸುತ್ತೆ. ಜೊತೆಗೆ ಊಸರವಳ್ಳಿಯಂತೆ ಬಣ್ಣ ಬದಲಾಯಿಸುತ್ತೆ. ಹೀಗೆ ವಿಶೇಷವಾಗಿರುವ ಕ್ಲಾಕ್ ಟವರ್ ಜಯನಗರಕ್ಕೆ ಕಳೆ ತಂದಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆಗೆ ಅಶ್ವಿನಿ, ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿಯಲ್ಲಿ ಜಾತ್ರೆ ಮೇಳಗಳಿಗೇನು ಕಮ್ಮಿ ಇಲ್ಲ ಬಿಡಿ. ಒಂದಲ್ಲ ಒಂದು ವಿಶೇಷಗಳಲ್ಲಿ ಜನ ವೀಕೆಂಡ್ನ ಎಂಜಾಯ್ ಮಾಡ್ತಾರೆ. ಅಂಥವರಿಗೆ ಇವತ್ತಿನಿಂದ ಇನ್ನೊಂದು ಪ್ರದರ್ಶನ ಶುರುವಾಗಿದೆ. ಬನ್ನಿ ಹಾಗಿದ್ರೆ ಅದ್ಯಾವ ಮೇಳ ಅಂತ ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ, ತೆಂಗಿನ ನಾರಿನಿಂದ ಹಗ್ಗ, ಮ್ಯಾಟು ತಯಾರಾಗ್ತಾ ಇವೆ. ಇಲ್ಲಿದಾವೆ ನೋಡಿ ಕೊಡೆಗಳು, ಬ್ಯಾಗ್ಗಳು. ಇವುಗಳನ್ನೂ ಕೂಡ ನಾರಿನಿಂದಲೇ ತಯಾರು ಮಾಡಿರೋದು. ಅಬ್ಬಬ್ಬಾ, ಒಂದ ಎರಡ ಎಲ್ಲವೂ ನಾರಿನ ಉತ್ಪನ್ನಗಳೇ. ಅಂದಹಾಗೆ ಇವೆಲ್ಲ ಕಂಡು ಬಂದಿದ್ದು ಅರಮನೆ ಮೈದಾನದಲ್ಲಿ. ಕರ್ನಾಟಕ ನಾರು ಮಂಡಳಿ ಅರಮನೆ ಮೈದಾನದಲ್ಲಿ ಕಾಯರ್ ಎಕ್ಸ್ಪೋ ಆಯೋಜಿಸಿದ್ದು ಸಿಎಂ ಜಗದೀಶ್ ಶೆಟ್ಟರ್ ಇದಕ್ಕೆ ಚಾಲನೆ ಕೊಟ್ಟರು. ಕೇಂದ್ರ ಸಚಿವ KH ಮುನಿಯಪ್ಪ ಕೂಡ ಭಾಗಿಯಾಗಿದ್ದರು. ಹೆಚ್ಚು ಜನ ನೋಡಬೇಕು ಮತ್ತು ಇದರ ಸದುಪಯೋಗ ತೆಗೆದುಕೊಳ್ಬೇಕು ಮತ್ತು ಈ ಒಂದು ತೆಂಗಿನ ನಾರಿನ ಒಂದು ಉತ್ಪಾದನೆ ಏನಿದಲ್ಲ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡುವಂಥದ್ದು ಆಗಬೇಕು. ತೆಂಗಿನ ನಾರು ವೇಸ್ಟ್ ಆಗದಂತೆ ಅದನ್ನು ಸದುಪಯೋಗ ಮಾಡಿ ಅದರಿಂದ ಕೂಡ ರೈತರಿಗೆ ಸದುಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದ್ದಾನೆ. ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂಥೇಳಿ ಅದಕ್ಕೆ 40% ಉತ್ಪಾದನೆಯ ವೆಚ್ಚವನ್ನು ಕೂಡ ಇವತ್ತು ಕಾಯರ್ ಬೋರ್ಡ್ ಕೊಡ್ತಾ ಇದೆ. ಇದರ ಮುಖಾಂತರ ಇಂಡಸ್ಟ್ರಿ ಬಹಳ ಚೆನ್ನಾಗಿ ಬೆಳೀತಾ ಇದೆ. ರಾಜ್ಯದ ವಿವಿಧ ಕಡೆಯಿಂದ ಬಂದಂತಹ ಸುಮಾರು 35ಕ್ಕೂ ಹೆಚ್ಚು ಅಂಗಡಿಗಳು ಗಮನ ಸೆಳೀತಾ ಇವೆ. ಇನ್ನು ಮೇಳದಲ್ಲಿ ಗ್ರಾಹಕರಿಗೆ ಉತ್ಪನ್ನಗಳ ಬಗ್ಗೆ ತರಬೇತಿ ಕೂಡ ನೀಡಲಾಗ್ತಾ ಇದೆ. This is the first time in the Karnataka history we are conducting a mega expo. In this expo there are more than 35 stalls, different stalls. Different commodities we are presenting and machineries. ಇವತ್ತಿನಿಂದ 5 ದಿನಗಳ ಕಾಲ ನಡೆಯೋ ಈ ಮೇಳಕ್ಕೆ ನೀವು ಯಾಕೊಂದ್ಸಾರಿ ವಿಸಿಟ್ ಮಾಡಬಾರ್ದು? ನೋಡಿ, ಸಾಧ್ಯ ಆದ್ರೆ ನಿಮ್ಮ ವೀಕೆಂಡ್ ಟ್ರಿಪ್ ಅನ್ನ ಈ ನಾರು ಮೇಳಕ್ಕೆ ಆಯೋಜಿಸೋ ಯೋಚನೆ ಮಾಡಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. 1 ವರ್ಷದ ಪುಟ್ಟ ಕಂದ ನ್ಯೂರೋಜೆನಿಕ್ ಬ್ಲಾಡರ್ ಎಂಬ ಸಮಸ್ಯೆಯಿಂದ ಬಳಲ್ತಾ ಇದ್ದ ಸುದ್ದಿ ಸುವರ್ಣ ನ್ಯೂಸ್ ಬಿತ್ತರಿಸಿತ್ತು. ಇದೀಗ MS ರಾಮಯ್ಯ ಆಸ್ಪತ್ರೆ ಮಗುವಿಗೆ ಉಚಿತ ಚಿಕಿತ್ಸೆ ನೀಡೋದಕ್ಕೆ ಮುಂದಾಗಿದೆ. ಇದು ಸುವರ್ಣ ನ್ಯೂಸ್ ಫಲಶ್ರುತಿ. ನ್ಯೂರೋಜೆನಿಕ್ ಬ್ಲಾಡರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಮಗುವಿನ ಬಾಳಲ್ಲಿ ಬೆಳಕು ಮೂಡಲು ಆರಂಭಿಸಿದೆ. ಇದೀಗ MS ರಾಮಯ್ಯ ಆಸ್ಪತ್ರೆ ಮಗುವಿಗೆ ಉಚಿತ ಚಿಕಿತ್ಸೆ ನೀಡಲು ಮುಂದಾಗಿದೆ. ಅಲ್ಲದೆ ನಿನ್ನೆ ಮಗುವಿನ ಸಂಪೂರ್ಣ ಆರೋಗ್ಯ ತಪಾಸಣೆ ನಡೆಸಿದ ವೈದ್ಯ HK ನಾಗರಾಜ್ ಮಗು ಸಂಪೂರ್ಣ ಗುಣಮುಖವಾಗಲಿದೆ ಅಂತ ಭರವಸೆ ನೀಡಿದ್ದಾರೆ. 4 ಅವರ್ಗೆ ಒಂದು ಸರ್ತಿ ತಾಯಿಯಾದವರು ಸಣ್ಣ ಟ್ಯೂಬ್ ಹಾಕಿ ಮೂತ್ರಕೋಶದಿಂದ ಯೂರಿನ್ ಎಲ್ಲ ತೆಗೆದುಬಿಟ್ರೆ ಎಲ್ಲೂ ಲೀಕ್ ಆಗೋದಿಲ್ಲ, ವಾಸನೆ ಏನೂ ಇರೋದಿಲ್ಲ, ಇನ್ಫೆಕ್ಷನ್ಸ್ ಬರೋದಿಲ್ಲ. ಮತ್ತು ಈಗ ಹೊಸ ಮೂತ್ರಕೋಶದಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ,
ಒತ್ತಡ ಕಡಿಮೆ ಇರುತ್ತೆ, ಆದ್ದರಿಂದ ಕಿಡ್ನಿಗಳು ಡ್ಯಾಮೇಜ್ ಆಗೋದಿಲ್ಲ. ಮಗುವಿನ ಸಂಕಷ್ಟ ಹೆತ್ತವರಿಗೆ ಗೊತ್ತಿದ್ರೂ ದುಬಾರಿ ಚಿಕಿತ್ಸೆ ಕೊಡಿಸಲಾಗದೆ ಪೋಷಕರು ಹತಾಶರಾಗಿದ್ದರು. ಇದೀಗ MS ರಾಮಯ್ಯ ಆಸ್ಪತ್ರೆ ಮಗುವಿನ ಚಿಕಿತ್ಸೆಯ ಹೊಣೆ ಹೊತ್ತುಕೊಂಡಿದ್ದಕ್ಕೆ ಮಗುವಿನ ತಂದೆ ಸಂತಸ ವ್ಯಕ್ತಪಡಿಸಿದ್ದು ಹೀಗೆ. ಧೈರ್ಯ ಬಂದಿದೆ ನನಗೆ, ನನ್ನ ಮಗು ಒಂದು ಸ್ವಲ್ಪ ವಾಸಿ ಆಗಬೇಕು ಅಂತ ತುಂಬ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡಾಕ್ಟ್ರನ್ನೆಲ್ಲ ಕನ್ಸಲ್ಟ್ ಮಾಡಿದ್ದೆ ನಾವು. ಹಾಗಾಗಿ ಆಯಿತು, ನಾನು ಏನಪ್ಪ ಅದು ಎಷ್ಟಿದೆ ನಮ್ಮ ಆಪ್ರೇಷನ್ ಎಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರಿ ಸರ್, ತುಂಬ ಥ್ಯಾಂಕ್ಸ್ ಸರ್ ನಿಮಗೆ, ಸೀತಾರಾಮ್ ಸರ್ ಅವರಿಗೆ ಹಾಗೂ ಸುವರ್ಣ ಚಾನಲ್ ಅವರಿಗೆ ಇನ್ನೂ ತುಂಬ ಧನ್ಯವಾದಗಳು. ಮಗುವಿನ ಬಾಳಲ್ಲಿ ಹೊಸ ಆಶಾಕಿರಣ ಮೂಡುವುದರ ಜೊತೆಗೆ ಪೋಷಕರಲ್ಲೂ ಇದೀಗ ಸಂತಸ ಮೂಡಿದೆ. ಇವರ ಸಂತಸಕ್ಕೆ ಸುವರ್ಣ ನ್ಯೂಸ್ ಕೂಡ ಕಾರಣ ಅನ್ನೋದು ಹೆಮ್ಮೆಯ ಸಂಗತಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೇವರಾಜ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಬನ್ನಿ ನೋಡೋಣ.